ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 43ನೇ ದಿವಸದ ಡಯಟ್ ಜರ್ನಿಗೆ ನಿಮ್ಗೆಲ್ರಿಗೂ ಸ್ವಾಗತ. 90 ದಿವಸದ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು 43ನೇ ದಿವಸ. ಇವತ್ತು ನಿನ್ನೆ ಹಿಟ್ಟಿತ್ತು, ಓಟ್ಸ್ ದೋಸೆ ಹಿಟ್ಟು ಇತ್ತು, ಹಾಗಾಗಿ ಅದೇ ದೋಸೆನೆ ಮಾಡ್ಕೊಂಡೆ. 2 ದೋಸೆ ಆಗುವಷ್ಟು ಹಿಟ್ಟಿತ್ತು, ಸರಿ ಅಷ್ಟೇ ಸಾಕು ಅಂತ ಹೇಳಿ ಅದನ್ನೇ ತಿಂದೆ. ಈ ದೋಸೆಗೆ ಸ್ವಲ್ಪ ನಿನ್ನೆದು ಕಾಂಬಿನೇಷನ್ ಅಂತ ಹೇಳಿ ಬೆಂಡೆಕಾಯಿ ಪಲ್ಯ ಕೂಡ ಇತ್ತು, ಅದನ್ನೇ ಇದ್ರ ಮಧ್ಯೆ ಇಟ್ಟು ಮಸಾಲೆ ದೋಸೆ ತರ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿಂದೆ. ದೋಸೆ ತುಂಬಾನೇ ರುಚಿಯಾಗಿತ್ತು. ಓಟ್ಸ್ ದೋಸೆನ ಆಗಾಗ ಮಾಡ್ಕೊಳ್ಬಹುದು. ಹೈ ಪ್ರೋಟೀನ್ ಕೂಡ ಆಗಿರ್ತದೆ. ಕಡ್ಲೆ ಇದು ಹೆಸರು ಬೇಳೆಯನ್ನ ಸೇರಿಸ್ಕೊಂಡ್ರೆ. ಹಾಗೆ ಇವತ್ತು ಮಾರ್ನಿಂಗ್ ವರ್ಕೌಟ್ ಮಾಡೋ ಮುಂಚೆ ಒಂದು ಖರ್ಜೂರ ಮತ್ತೆ 2 ಗ್ಲಾಸ್ ನೀರನ್ನ ಕುಡ್ದಿದ್ದೆ ನಾನು. ಅಥವಾ ನೀವು ವರ್ಕೌಟ್ ಎಲ್ಲ ಬೆಳಿಗ್ಗೆ ಮಾಡ್ತೀರಿ ಅಂತ ಹೇಳಿದ್ರೆ ವರ್ಕೌಟ್ಗೆ ಮುಂಚೆ ಒಂದು ಬಾಳೆಹಣ್ಣ ಅಥವಾ ಒಂದು ಆಪಲ್ ಏನಾದ್ರೂ ತಿನ್ನಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ತುಂಬಾ ಬೆನಿಫಿಟ್ ಇದೆ. ಖಾಲಿ ಹೊಟ್ಟೆಯಲ್ಲಿ ವರ್ಕೌಟ್ ಮಾಡಬಾರ್ದು. ಏನಾದ್ರೂ ಪ್ರೀ ವರ್ಕೌಟ್ ಮೀಲ್, ಸಣ್ಣ ಒಂದು ಮೀಲ್ ಅನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಎನರ್ಜಿ ಕೂಡ ಬರುತ್ತೆ. ಹಾಗೆ ನಮ್ಗೆ ವೆಯ್ಟ್ ಲಾಸಿಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವರ್ಕೌಟ್ಗಿಂತ ಮುಂಚೆ ಒಂದ್ ಸಣ್ಣದೇನಾದ್ರೂ ಒಂದ್ ಸ್ವಲ್ಪ ಬರೀ ಖಾಲಿ ಹೊಟ್ಟೆಯಲ್ಲಿ ವರ್ಕೌಟ್ ಮಾಡೋದಕ್ಕಿಂತ ಒಂದು ಖರ್ಜೂರವ, ಒಂದು ಬಾಳೆಹಣ್ಣು ಈ ತರ ತಿಂದ್ರೆ ತುಂಬಾ ಒಳ್ಳೇದು. ಹಾಗೆ ವರ್ಕೌಟ್ ಆಗಿ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ನಾನು ದೋಸೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ವೆಯ್ಟ್ ಲಾಸ್ ಜರ್ನಿ ನಿಧಾನ ಆಗ್ತಿದೆ ಅಂತ ಆದ್ರೆ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತಾ, ನಿಮ್ ಬಾಡಿ ಹೇಗೆ ಚೇಂಜಸ್ ಆಗಿದೆ ಅಂತ ಹೇಳಿ ಮೆಜರ್ಮೆಂಟ್ ಮಾಡ್ಕೊಂಡು ಕೂಡ ನೀವು ನೋಡ್ಕೊಳ್ಬಹುದು. ನಿಮ್ಮ ಒಂದು ಬಟ್ಟೆ ಯಾವ್ದಾದ್ರು ಕೆಲವು ಟೈಟ್ ಆಗುವ ಬಟ್ಟೆಗಳೆಲ್ಲ ಇದ್ರೆ ಅದನ್ನ ಹಾಕಿ ನೋಡಿ, ನಿಮ್ಗೆ ಹಾಕ್ಲಿಕ್ಕೆ ಆಗ್ತದೆ. ಆತರ ಎಲ್ಲ ಆಗ್ತದೆ. ಫುಲ್ ಬಾಡಿಯಲ್ಲಿ ಚೇಂಜಸ್ ಆಗ್ತದೆ. ನೀವು ಕನ್ನಡಿಯಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಆಗ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಫ್ಯಾಟ್ ಲಾಸ್ ಆಗಿದೆ, ಮೊದ್ಲು ನಾನು ಹೇಗಿದ್ದೆ, ಮತ್ತೆ ವರ್ಕೌಟ್ ಎಲ್ಲ ಮಾಡ್ತಾ ಇದ್ರೆ ಬಾಡಿ ಟೋನ್ ಅಪ್ ಆಗಿದ, ತುಂಬಾ ಶೇಪ್ ಆಗಿದೆ ನನ್ ಬಾಡಿ ಅಂತ ಹೇಳಿ ಎಲ್ಲ ನೀವು ಮಿರರ್ ಅಲ್ಲಿ ನೋಡ್ಕೊಳ್ಳಿ. ಖಂಡಿತ ನೀವು ಡೈಲಿ ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ ಅಂತಾದ್ರೆ, ಮತ್ತೆ ಡಂಬಲ್ಸ್ ಅಲ್ಲೆಲ್ಲ ವರ್ಕೌಟ್ ಮಾಡ್ತೀರಾ ಅಂತ ಆದ್ರೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗೇ ಆಗುತ್ತೆ, ಚೇಂಜ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತೆ PCOD ಪ್ರಾಬ್ಲಮ್ಗಳು ಕೂಡ ಅದು ಕೂಡ ರಿಕವರಿ ಆಗುತ್ತೆ, ಅದು ಕಡಿಮೆ ಆಗ್ತದೆ. ಅದರ ಜೊತೆಗೆ ಥೈರಾಯ್ಡ್ ಕೂಡ ಕಡಿಮೆ ಆಗ್ತದೆ. ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತದೆ. ಆರೋಗ್ಯ ವೃದ್ಧಿ ಆಗ್ಬೇಕು ಅಂತಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಒಂದು ದಿನ ಎಲ್ಲಿಯಾದ್ರೂ ನೀವು ನಿಮ್ಮ ಲೈಫ್ ಸ್ಟೈಲ್ ಏನೋ ಮಾಡೋದು ಸ್ವಲ್ಪ ಚೇಂಜ್ ಆಯ್ತು ಅಥವಾ ಚೀಟ್ ಮೀಲ್ ಮಾಡಿದ್ರಿ ಅಂದ್ರೆ ಅಯ್ಯೋ ಡಯಟ್ ಹೋಯ್ತಲ್ಲ ಅಂತ ಅನ್ಕೊಂಡು ಮತ್ತೆ ಮತ್ತೆ ಜಾಸ್ತಿ ಚೀಟ್ ಮೀಲ್ ಮಾಡೋದು ಅದನ್ನ ಸ್ಟಾಪ್ ಮಾಡಿ. ಅದರ ಬದಲು ಅಲ್ಲಿಗೆ ಈಗ ಒಂದು ಮೀಲ್ ಎಲ್ಲಾದ್ರೂ ಚೀಟ್ ಆಯ್ತಾ, ಓಕೆ, ಅದನ್ನ ಬಿಟ್ಬಿಡಿ, ಗಿಲ್ಟ್ ಫೀಲ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಪುನಃ ಕಂಟಿನ್ಯೂ ಮಾಡಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ತಿನ್ನದ್ದಾಯ್ತು, ಅದನ್ನ ಇನ್ನು ಗಿಲ್ಟ್ ಮಾಡಿ ಬೇಜಾರು ಮಾಡಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅದನ್ನ ಕರಗಿಸ್ಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಳೋದು ತುಂಬಾ ಸ್ಮೂತ್ ಆಗಿ ಮುಂದುವರಿಯುತ್ತೆ. ನಾನು ಕುಚ್ಚಿಲಕ್ಕಿಯಿಂದ ಅನ್ನವನ್ನ ಮಾಡ್ಕೊಳ್ಳೋದು. ನಿನ್ನೊಬ್ರು ಕಮೆಂಟ್ ಮಾಡಿದ್ರಿ, ನೀವು ಅಕ್ಕಿ ಯಾವ್ದನ್ನ ಯೂಸ್ ಮಾಡ್ತೀರಾ, ಹೇಗೆ ಅನ್ನ ಮಾಡ್ಕೊಳ್ತೀರಾ ಅಂತ ತಿಳಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಅನ್ನ ಇಡುವಾಗ ತೋರಿಸ್ತಾ ಇದ್ದೇನೆ. ನಮ್ಗೆಲ್ಲ ಇದು ಮಾಮೂಲಿ, ಅಕ್ಕಿಯನ್ನ ವಾಶ್ ಮಾಡ್ಕೊಂಡು ಕುಕ್ಕರ್ ಅಲ್ಲಿ ನೀರು ಹಾಕಿ ಮಾಡುವಂತದ್ದು ದೊಡ್ಡ ವಿಷಯವೇ ಅಲ್ಲ, ಎಲ್ರೂ ಮನೆಯಲ್ಲಿ ಮಾಡುವಂತದ್ದೇ. ಆದ್ರೆ ಕೆಲವು ಕಡೆ ಕುಚ್ಚಿಲಕ್ಕಿ, ಈ ತರ ಮಂಗಳೂರು ಕಡೆ ಕುಚ್ಚಿಲಕ್ಕಿ ಅಂತೂ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು 2 ರಿಂದ 3 ಸಲ ಆದ್ರೂ ಅಕ್ಕಿಯನ್ನ ತೊಳ್ಕೊಳ್ಬೇಕು. ಅದ್ರಲ್ಲಿ ನೋಡಿ ತುಂಬಾ ಮಣ್ಣು, ಧೂಳು, ಕಸ, ಮತ್ತೆ ಅಕ್ಕಿಯಲ್ಲೇ ಇರುವಂತಹ ಒಂದೇನೋ ಅಂಶಗಳು ಅದೆಲ್ಲ ಇರುತ್ತೆ. ಹಾಗೆ ನೋಡಿ ನೀರು ತಿಳಿ ಆಗ್ಬೇಕು, ಅಲ್ಲಿಯವರೆಗೆ 3 ಸಲ ಆದ್ರೂ ಅಕ್ಕಿಯನ್ನ ತೊಳಿಬೇಕು. ಕುಚ್ಚಿಲಕ್ಕಿಯನ್ನ ತೊಳೆದು ನಾನು 1 ಗ್ಲಾಸ್ ಅಕ್ಕಿ ತಗೊಂಡದ್ದು, ನೀರಿನ ಅಳತೆ ಏನೂ ಇಲ್ಲ. ಕುಕ್ಕರ್ ಅಲ್ಲಿ ಅರ್ಧದಷ್ಟು ನೀರನ್ನ ಹಾಕೊಂಡಿದ್ದೇನೆ. ಈಗ ಬೆಳ್ತಿಗೆ ಅನ್ನ ಮಾಡೋದಾದ್ರೆ 1 ಕಪ್ಪಿಗೆ 2 ಕಪ್ ನೀರು ಅಂತ ಹೇಳಿ ಹಾಕಿ ಬೇಯಿಸುವಂತದ್ದು. ಆದ್ರೆ ಇದು ಹಾಗಲ್ಲ, ಇದು ತುಂಬಾ ನಿಧಾನ ಬೇಯೋದು. ಒಂದು 10 ವಿಸಿಲ್ ಆದ್ರೂ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು 8 ವಿಸಿಲ್ ಅದಾಗತ್ತೆ. ಆಮೇಲೆ ಸಣ್ಣ ಬೆಂಕಿಯನ್ನ ಸಣ್ಣ ಮಾಡ್ಕೊಂಡು ಒಂದು 4 ವಿಸಿಲ್ ಎಲ್ಲ ಮತ್ತೆ ಆಗತ್ತೆ. ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಅನ್ನ ಬೇಯ್ತದೆ. ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋದು. ಮಾಮೂಲಿ ಕುಚ್ಚಿಲಕ್ಕಿ ಇದು ನಾನು ಅಂಗಡಿಯಿಂದ ತಗೊಂಡ್ ಬಂದದ್ದು. ಸ್ವಲ್ಪ ಕಜೆ ಕಮ್ಮಿ ಇದೆ. ಕಜೆ ಅಂತ ಹೇಳಿದ್ರೆ ಅನ್ನದಲ್ಲಿ ಕೆಂಪಾಗಿರ್ತದಲ್ಲ, ಅದು ಕಮ್ಮಿ ಇದೆ ಈ ಅನ್ನದಲ್ಲಿ, ಸ್ವಲ್ಪ ಬೆಳ್ಳಗಿದೆ ಇದು. ನೀವು ನೋಡ್ಬೋದು, ನಾವು ಅನ್ನ ಮಾಡಿ ಬಡಿಸುವಾಗ ನೀವು ನೋಡಿ. ನಿನ್ನೆ ಸಹ ಅದೇ ಅನ್ನವನ್ನ ಮಾಡಿದ್ದೆ. ಹಾಗೆ ಇವತ್ತು ಬೆಂಡೆಕಾಯಿ ಬೋಳ್ಕೋದಿಲ್ಲ ಅಂತ ಹೇಳಿ ಹೇಳ್ತೇವೆ ನಾವು, ಅದನ್ನ ಮಾಡ್ತಾ ಇದ್ದೇನೆ.
ಇಲ್ಲಿ ಒಂದ್ ಸ್ವಲ್ಪ ಉಳಿದ ತರಕಾರಿಗಳು ಕೂಡ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಒಂದು ಸಣ್ಣ ತುಂಡು ಕ್ಯಾಪ್ಸಿಕಮ್, ಮತ್ತೆ ಮೊನ್ನೆ ಉಳ್ದದ್ದು ಸೋರೆಕಾಯಿ, ಹಾಗೆ ಸಣ್ಣ ಸಣ್ಣ ತುಂಡು ಉಳ್ದ ತರಕಾರಿಗಳನ್ನೆಲ್ಲ ಇದಕ್ಕೆ ಸೇರಿಸಿ ಬೆಂಡೆಕಾಯಿ ಕೂಡ ಹಾಕೊಂಡು ಉಪ್ಪು, ಮೆಣಸು, ಹುಳಿ, ಬೆಲ್ಲ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಜೀರಾ ಪುಡಿ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಅದಾದ ನಂತರ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಎರಡು ಕೂಡ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಇದರ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಹಾಗೆ ನಮಗೆ ಪ್ರೋಟೀನ್ಗೆ ಈ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆ ಪ್ರೋಟೀನ್ ರಿಚ್ ಬೋಳು ಹುಳಿ ಕೂಡ ರೆಡಿ ಆಗ್ತದೆ. ತುಂಬಾ ರುಚಿಯಾಗಿರ್ತದೆ ಇದು, ಊಟ ಮಾಡ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರ್ತದೆ. ಸಮ್ಮರ್ ಅಲ್ಲಿ ಎಲ್ಲ ನಮ್ಮ ಕಡೆ ಜಾಸ್ತಿಯಾಗಿ ಈ ತರ ಬೋಳ್ಕೋದಿಲು ಅಂತ ಹೇಳುದನ್ನ ಜಾಸ್ತಿಯಾಗಿ ಮಾಡ್ತೇವೆ. ತೆಂಗಿನಕಾಯಿ ಹಾಕಿದ್ದ ಸಾಂಬಾರು ಅದೆಲ್ಲ ಹೆವಿ. ಯಾವಾಗ್ಲೂ ಸಮ್ಮರ್ ಅಲ್ಲೆಲ್ಲ ಅದನ್ನ ತುಂಬಾ ಕಡಿಮೆ ತಿನ್ನೋದು. ಈ ತರ ಬೋಳು ಹುಳಿ, ತಂಬುಳಿ, ಮಜ್ಜಿಗೆ ಹುಳಿ ಆ ತರ ಎಲ್ಲ ಜಾಸ್ತಿಯಾಗಿ ಮಾಡ್ತಾರೆ ವೆಜಿಟೇರಿಯನ್ ಡಯಟ್ ರೆಸಿಪಿಗಳಲ್ಲಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ತಿಳಿಸಿ, ನಾನು ಮಾಡಿ ಖಂಡಿತ ತೋರಿಸ್ತೇನೆ. ನಮ್ಮಲ್ಲಿ ಮೆಣಸ್ಕಾಯಿ ಮಾಡ್ತಾರೆ, ತಂಬುಳಿಗಳು, ವೆರೈಟಿ ಆಫ್ ತಂಬುಳಿಗಳಿದೆ. ಶುಂಠಿ ತಂಬುಳಿ ಮಾಡ್ತಾರೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀರುಳ್ಳಿ ತಂಬುಳಿ ಎಲ್ಲ ಮಾಡ್ತಾರೆ. ತುಂಬಾ ರುಚಿಯಾಗಿರ್ತದೆ. ಆ ರೀತಿ ತಂಬುಳಿ ಮಾಡಿದ್ರು ಕೂಡ ಊಟ ಮಾಡ್ಲಿಕ್ಕೆ. ಮುಳ್ಳು ಸೌತೆಯಿಂದ ಕೂಡ ತಂಬುಳಿ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರ್ತದೆ. ಈ ತರ ಸಮ್ಮರ್ ಅಲ್ಲಿ ಮುಳ್ಳು ಸೌತೆಯಿಂದ ಸಾಸಿವೆ, ತಂಬುಳಿ, ಸಳ್ಳಿ, ಮತ್ತೆ ಕೊಚ್ಚಸಳ್ಳಿ ಅಂತೆಲ್ಲ ಹೇಳ್ತಾರೆ, ಆ ರೀತಿ ಎಲ್ಲ ಮಾಡ್ತಾರೆ. ಅದೆಲ್ಲವೂ ಕೂಡ ತುಂಬಾ ಸಿಂಪಲ್ ಆಗಿ ಹಾಗೆ ಹೆಲ್ದಿ ಆಗಿ ಇರುವಂತಹ ರೆಸಿಪಿಗಳು. ಈ ಬೋಳು ಹುಳಿ ಬದನೆಕಾಯಿಯಲ್ಲಿ ಕೂಡ ಇದೇ ರೀತಿ ಮಾಡ್ತಾರೆ, ಸೌತೆಕಾಯಿಯಲ್ಲಿ ಮಾಡ್ತಾರೆ, ಬೇರೆ ಬೇರೆ ಕುಂಬಳಕಾಯಿಯಲ್ಲಿ ಕೂಡ ಮಾಡ್ಬೋದು, ಬೇರೆ ಬೇರೆ ತರಕಾರಿಯಲ್ಲಿ ಈ ರೀತಿ ಮಾಡ್ಕೊಳ್ಬಹುದು. ಬದನೆಯಲ್ಲಿ ಕೂಡ ತುಂಬಾ ಚೆನ್ನಾಗಿರ್ತದೆ ತೊಗರಿ ಬೇಳೆ ಹಾಕಿ ಮಾಡೋದು. ಇಲ್ಲಿ ನೋಡಿ ಅನ್ನ ರೆಡಿ ಆಯ್ತು. ಅದು ತಣ್ಣಗೆ ಆದ್ಮೇಲೆ ಅದನ್ನ ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ಕಣ್ಣು ಇರುವ ಈ ತರ ಪಾತ್ರೆ ನಾನು ಪೇಟೆಯಿಂದ ತಕೊಂಡು ಬಂದದ್ದು. ಇದು ಎಷ್ಟು ಡಿಮಾರ್ಟ್ ಇಂದ ತಗೊಂಡದ್ದು ಕಾಣ್ಬೇಕು, ತುಂಬಾ ರೇಟ್ ಕಮ್ಮಿ ಇದಕ್ಕೆ. ಈ ತರ ಪಾತ್ರೆಗಳು ಡಿಮಾರ್ಟ್ ಅಲ್ಲೆಲ್ಲ ಸಿಗ್ತದೆ ನಿಮಗೆ. ಇದರಲ್ಲಿ ಬಸ್ದುಕೊಳ್ಳುದು ನೋಡಿ ಅಷ್ಟೇ, ಎಷ್ಟು ಸುಲಭವಾಗಿ ಬಸಿಬಹುದು. ತುಂಬಾ ಚೆನ್ನಾಗಿರುತ್ತದೆ. ನೀವು ಸ್ವಲ್ಪ ಸ್ವಲ್ಪ ಅನ್ನ ಮಾಡೋರೆಲ್ಲ ಈ ತರ ಪಾತ್ರೆಯನ್ನ ಯೂಸ್ ಮಾಡ್ಕೊಳ್ಬಹುದು. ಅಡಿಯಲ್ಲಿ ನಾನು ತೊಗರಿಬೇಳೆ ಬೇಯಿಸಿದ ಕುಕ್ಕರ್ ಇತ್ತು, ಅದಕ್ಕೆ ಈ ರೀತಿಯಾಗಿ ನಾನು ಬಸಿದುಕೊಳ್ಳುವಂತದ್ದು. ಈ ರೀತಿ ನಾನು ಕಜೆ ಅಕ್ಕಿ ಇರ್ಬೋದು, ರಾಜಮುಡಿ ಅಕ್ಕಿಯನ್ನು ನಾನು ಬೆಳ್ತಿಗೆ ಅನ್ನ ಬೇಯಿಸಿದ ರೀತಿಯಲ್ಲಿ ಬೇಯಿಸ್ಕೊಳ್ಳೋದು. ಅದಕ್ಕೆ ರಾಜಮುಡಿ ಅಕ್ಕಿ ಅನ್ನ ಮಾಡೋದಾದ್ರೆ ಈ ರೀತಿ ಬೇಯಿಸ್ಕೊಳ್ಳಿಲ್ಲ, ಅದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ ತರ ಹಾಕೊಂಡು ಬೇಯಿಸ್ಕೊಂಡಿದ್ದೇನೆ. ಆ ರೀತಿ ಮಾಡಿದ್ರು ಚೆನ್ನಾಗಿರ್ತದೆ. ನಂಗೆ ಆಕ್ಚುಲಿ ರಾಜಮುಡಿ ಅಕ್ಕಿ ಹೇಗೆ ಬೇಯಿಸ್ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಯಾಕಂದ್ರೆ ನಮ್ಮಲ್ಲೆಲ್ಲ ರಾಜಮುಡಿ ಅಕ್ಕಿಯನ್ನ ಅಷ್ಟಾಗಿ ಬಳಸಿಕೊಳ್ಳೋದಿಲ್ಲ. ಮಾಮೂಲಿ ಕುಚ್ಚಿಲೆ ಅಕ್ಕಿಯನ್ನೆಲ್ಲ ಈ ರೀತಿ ಜಾಸ್ತಿ ನೀರ್ ಹಾಕಿ ಬೇಯಿಸುವಂತದ್ದು. ಬೆಳ್ತಿಗೆ ಅಕ್ಕಿ ಆದ್ರೆ 1ಕ್ಕೆ 2 ಇಷ್ಟ ಆ ತರ ನೀರು ಹಾಕುವಂತದ್ದು. ಅದೇ ರೀತಿಯಲ್ಲಿ ನಾನು ರಾಜಮುಡಿ ಅನ್ನವನ್ನ ಬೇಯಿಸಿದೆ. ಆದ್ರೆ ನಮ್ಗಿಲ್ಲಿ ಅನ್ನ ಎಲ್ಲ ಸ್ವಲ್ಪ ಒಳ್ಳೆ ಬೇಯ್ಬೇಕು, ಗಟ್ಟಿ ಗಟ್ಟಿ ಅನ್ನ ಊಟ ಮಾಡೋದಿಲ್ಲ. ನಮ್ ಕಡೆ ಎಲ್ಲ ಕೆಲವರು ಗಟ್ಟಿ ಅನ್ನ ಊಟ ಮಾಡ್ತಾರೆ, ಆದ್ರೆ ನಮ್ಮ ಮನೆಯಲ್ಲೆಲ್ಲ ಈ ಸ್ವಲ್ಪ ಬೇಯ್ಬೇಕು. ಅನ್ನ ಬೆಂದ್ರೇನೆ ಅದು ಜೀರ್ಣಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ನೋಡಿ ಇಷ್ಟು ಬೇಯ್ಬೇಕು, ತುಂಬಾ ಬೇಯಬಾರ್ದು, ಮುದ್ದೆ ಆಗ್ಬಾರ್ದು, ಉದುರುದ್ರಾಗೆ ಇರ್ಬೇಕು. ಈ ರೀತಿ ಅನ್ನ. ಇದ್ರಲ್ಲಿ ಸ್ವಲ್ಪ ಕಜೆ ಕಮ್ಮಿ ಇದೆ, ಹಾಗಾಗಿ ಕೆಂಪು ಅದರ ಲೈನ್ಸ್ ಇದೆ ಅಲ್ಲ ಅನ್ನದ ಮೇಲೆ, ಅದು ಸಣ್ಣಕ್ಕಿದೆ. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಗೊತ್ತಾಗುತ್ತಾ ಇಲ್ಲೋ ಗೊತ್ತಾಗೋದಿಲ್ಲ ನಂಗೆ. ಹಾಗೆ ಇವತ್ತು ಬೆಂಡೆಕಾಯಿ ಪಲ್ಯವನ್ನ ಸ್ವಲ್ಪ ತಗೊಂಡಿದ್ದೇನೆ, ನಿನ್ನೆದು ಉಳ್ದದಿತ್ತು, ಅದನ್ನ ಸೇರಿಸ್ಕೊಂಡೆ ಬಿಸಿ ಮಾಡ್ಕೊಂಡು. ಸಲಾಡು, ಮೊಸರು, ನೆಲ್ಲಿಕಾಯಿ, ಉಪ್ಪಿನಕಾಯಿ, ಹಾಗೆ ಬೋಳ್ಕೋದಿಲು, ಬೆಂಡೆಕಾಯಿ ಬೋಳ್ಕೋದಿಲು ವಿತ್ ಅದಂದ್ರೆ ತೊಗರಿ ಬೇಳೆ ಹಾಕಿದ ಕಾರಣ ಪ್ರೋಟೀನ್ ರಿಚ್ ಆಗಿದೆ. ಹಾಗೆ ಬೆಳಿಗ್ಗೆ ನಾನು ಪ್ರೋಟೀನ್ ರಿಚ್ ದೋಸೆಯನ್ನೇ ತಗೊಂಡಿದ್ದೇನೆ, ಓಟ್ಸ್ ದೋಸೆ. ಹಾಗೆ ಕೆಲವು ದಿನಗಳಲ್ಲಿ ಪನ್ನೀರ್ ತಕೊಳ್ಳೋದು ಪ್ರೋಟೀನ್ಗೆ, ಕೆಲವು ದಿವಸ ಈ ರೀತಿ ದಾಲಲ್ಲೇ ಜಾಸ್ತಿಯಾಗಿ ನಾವು ಪ್ರೋಟೀನ್ ಅನ್ನ ಪಡಿಬೇಕಾಗ್ತದೆ ವೆಜಿಟೇರಿಯನ್ಸ್. ಇಲ್ಲಿ ನೀವು ಸೋಯಾ ಚಂಕ್ಸ್ ಅನ್ನ ಕೂಡ ಬಳಸಿಕೊಳ್ಬಹುದು, ಅಥವಾ ಕೆಂಪು ಕಡ್ಲೆಯನ್ನ, ಅಲಸಂಡೆ ಕಾಳು ಆ ತರವನ್ನ ಬಳಸಿಕೊಳ್ಳಬಹುದು. ಇದಾಗಿತ್ತು ನನ್ನ ಲಂಚ್ ಆದ ನಂತರ ನಾನು ಮಧ್ಯಾಹ್ನ ಹೈ ಪ್ರೋಟೀನ್ ಓಟ್ಸ್ ಅನ್ನ ತರಿಸಿಕೊಂಡಿದ್ದೆ. ಯೋಗ ಬಾರ್ ಅವರದ್ದು ಡಾರ್ಕ್ ಚಾಕ್ಲೇಟ್ ಫ್ಲೇವರ್ ಇದ್ದು ಓಟ್ಸ್ ತಕೊಂಡಿದ್ದೆ. ಇದು ಹೈ ಪ್ರೋಟೀನ್ ಓಟ್ಸ್ ಅಂತೇಳಿ. ಇದಕ್ಕೆ 339 1 kg ಇದೆ ಇದರಲ್ಲಿ. ಇದನ್ನ ನಾನು ನೆನೆಸಿಕೊಳ್ಳಿಕ್ಕೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಸೀಡ್ಸ್ ಹಾಕಿದ್ದೆ, 4 ಬಾದಾಮಿ, 2 ಖರ್ಜೂರ, 2-3 ಇದು ಹಾಕಿದ್ದೇನೋ ಅಂಜೂರ ಕೂಡ ಹಾಕಿದ್ದೆ. ಇದನ್ನ ಹಾಲು ಹಾಕಿ ಓವರ್ ನೈಟ್ ಸೋಕ್ ಮಾಡಿದ್ದೆ.
ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಸೋಕ್ ಮಾಡಿ ತಗೊಂಡ, ಹಾಗಾಗಿ ಇದನ್ನ ಈಗ ನೀರ್ ಹಾಕಿ ಕಲಸಿಕೊಳ್ತಿದ್ದೇನೆ. ನಾನಿಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ. ಈಗ ಈ ಸಮ್ಮರ್ ಅಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದಲ್ಲ, ಇದು ಈ ಚಾಕ್ಲೇಟ್ ಫ್ಲೇವರ್ ನಂಗೆ ತುಂಬಾ ಇಷ್ಟ, ಹಾಗಾಗಿ ಚಾಕ್ಲೇಟ್ ಫ್ಲೇವರ್ ಇದ್ದು ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ. ಇದಕ್ಕೆ ಎರಡು ಬಾಳೆಹಣ್ಣನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಮಾಡ್ಕೊಳ್ಳೋದು. ನೀವು ಆಪಲ್ ಹಾಕಿ ಮಾಡ್ಕೊಳ್ಬಹುದು, ಬೇರೆ ಯಾವ್ದಾದ್ರು ಮ್ಯಾಂಗೋ ಎಲ್ಲ ಇನ್ನು ಸೀಸನ್ ಸ್ಟಾರ್ಟ್ ಆಗುತ್ತೆ, ಮ್ಯಾಂಗೋ ಹಾಕಿ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿರ್ತದೆ. ಇವತ್ತೀಗ ಬಾಳೆಹಣ್ಣನ್ನ ಹಾಕೊಂಡು ಮಿಕ್ಸಿಗೆ ಹಾಕಿ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟು ಇದು ಗಟ್ಟಿ ಮಾಡಿ ಡಿನ್ನರ್ಗೆ ನಾನು ಇದನ್ನೇ ತಕೊಳ್ಳುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ತುಂಬಾ ಸ್ವೀಟಿಗೆ ಅಂತ ಹೇಳಿ ನಾನೇನೋ ಶುಗರ್ ಏನೋ ಹಾಕ್ಲಿಲ್ಲ. ಐಸ್ ಕ್ರೀಮ್ ಅಂದ ತಕ್ಷಣ ಯಾವುದೇ ಫ್ಯಾಟ್ ಅಂತ ಹೇಳಿ ಇಲ್ಲ ಇದ್ರಲ್ಲಿ. ಇದು ಓಟ್ಸ್ ಕೂಡ ಶುಗರ್ಲೆಸ್ ಇರ್ತದೆ. ಹಾಲು ಹಾಕೊಂಡಿದ್ದೇನೆ, 2 ಬಾಳೆಹಣ್ಣಿದೆ, 4 ಬಾದಾಮಿ ಇದೆ, ಡ್ರೈ ಫ್ರೂಟ್ಸ್ ಎಲ್ಲ ಇದೆ. ಹಾಗೆ ಇದು ಹೈ ಪ್ರೋಟೀನ್ ಓಟ್ಸ್ ಆದ ಕಾರಣ ಪ್ರೋಟೀನ್ ಕೂಡ ಇದ್ರಲ್ಲೇ ಇನ್ಕ್ಲೂಡ್ ಆಗಿದೆ. ಇದನ್ನ ನಾನು ಡಿನ್ನರ್ಗೆ ತಗೊಳ್ತಾ ಇದ್ದೇನೆ. ಈ ತರ ಸ್ಮೂತ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡು ಬರುವ ಈಗ ಇದನ್ನ ಈ ರೀತಿ ನಾವು ಆಲ್ಟರ್ನೇಟ್ ನಮ್ಮ ಕ್ರೇವಿಂಗ್ಸ್ ಕಂಟ್ರೋಲ್ಗೆ ಈ ರೀತಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ಚೀಟ್ ಮೀಲ್ ಮಾಡಿದ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತೊಂದರೆ ಆಗತ್ತೆ. ಈ ಐಸ್ ಕ್ರೀಮ್ ಅನ್ನ ನೀವು ಗಿಲ್ಟ್ ಫ್ರೀ ಆಗಿ ಮಾಡ್ಕೊಳ್ಬಹುದು. ಇಲ್ಲಿ ಬನಾನಾ ಹಾಕಿ ಬನಾನಾ ಫ್ಲೇವರ್ ಬರುತ್ತೆ ಇದರಲ್ಲಿ. ಜೊತೆಗೆ ನಿಮ್ಗೆ ಬರೇ ಚಾಕ್ಲೇಟೇ ಬರಬೇಕು ಅಂತಿದ್ರೆ ನೀವು ಬನಾನಾ ಹಾಕದೆ ಹಾಗೆ ಗ್ರೈಂಡ್ ಮಾಡಿ ಕೂಡ ಇಡ್ಬೋದು. ಸ್ವಲ್ಪ ಕ್ರಂಚಿನೆಸ್ ಇರ್ಲಿ ಅಂತ ಹೇಳಿ ಮೇಲಿಂದ ಓಟ್ಸ್ ಅನ್ನ ಹಾಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಒಂದ್ಸಲ ತರಿಸಿ ನೋಡಿ ಈ ಓವರ್ ನೈಟ್ ಓಟ್ಸ್ ಹೇಗಾಗ್ತದೆ, ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ತುಂಬಾ ಶುಗರ್ ಹಾಕಿದಂತಹ ಐಸ್ ಕ್ರೀಮ್ ಅನ್ನ ತಿನ್ನುವುದಕ್ಕಿಂತ ಈ ರೀತಿ ಐಸ್ ಕ್ರೀಮ್ ಅನ್ನ ಮಾಡಿ ಮಕ್ಕಳಿಗೆ ಬೇಕಾದ್ರೆ ನೀವು ಸ್ವಲ್ಪ ಬೆಲ್ಲ ಹಾಕೊಂಡು ಮಾಡಬಹುದು, ಅಥವಾ ಸಕ್ಕರೆ ಹಾಕೊಂಡೆ ಸ್ವಲ್ಪ ಮಾಡಬಹುದು ಸ್ವೀಟಿಗೆ ಬೇಕಾಗಿ. ಹಾಗೆ ಇವತ್ತು ಡಿನ್ನರ್ಗೆ ನನ್ಗೆ ಇಲ್ಲಿ ಐಸ್ ಕ್ರೀಮ್ ಅನ್ನ ಯೂಸ್ ತಗೊಳ್ತಾ ಇದ್ದೇನೆ. ತುಂಬಾ ಖುಷಿ ಆಯ್ತು. ತುಂಬಾ ಸೆಕೆ ಇದೆ, ಐಸ್ ಕ್ರೀಮ್ ತಿನ್ಲಿಕ್ಕೆ ನಂಗೆ ಅದು ಸರಿ ಗಟ್ಟಿ ಆಗುವಷ್ಟು ಕಾಯ್ಲಿಕ್ಕೆ ಅವಸರ ಇತ್ತು ತಿಂದು ಬಿಡುವ ಅಂತ. ಚಾಕ್ಲೇಟ್ ಫ್ಲೇವರ್ ತುಂಬಾನೇ ಯಮ್ಮಿ ಆಗಿತ್ತು. ಇನ್ನೊಂದ್ಸತಿ ಆಪಲ್ ಹಾಕಿ ಮಾಡ್ಬೇಕು, ಮತ್ತೆ ಹಣ್ಣುಗಳು ಹಾಕದೆ ಹಾಗೆ ಮಾಡ್ಬೇಕು. ನಿಮ್ಗೆ ಸ್ವೀಟಿಗೆ ಬೇಕಾದ್ರೆ ಏನಾದ್ರೂ ಸ್ವಲ್ಪ ಆಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿ ಆಗಿ ಬರಬಹುದು. ಇದು ಒಂದು ಮೈಲ್ಡ್ ಸ್ವೀಟ್ ಇತ್ತು, ಖರ್ಜೂರ ಮತ್ತೆ ಅಂಜೂರ ಹಾಕಿದ್ದೆ, ಆದ ಕಾರಣ ತುಂಬಾ ಸಿಹಿ ಇರ್ಲಿಲ್ಲ ಇದು. ಆದ್ರೂ ಕೂಡ ತುಂಬಾ ರುಚಿ ಇತ್ತು. ಚಾಕ್ಲೇಟ್ ಫ್ಲೇವರ್ ಇದೆ ಅಲ್ವಾ, ಅದು ತುಂಬಾನೇ ಟೇಸ್ಟ್ ಇತ್ತು. ಇದು ನನ್ನ ಡಿನ್ನರ್ ಆಗಿತ್ತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡುದು ಅಂತ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ರುಚಿ ರುಚಿಯಾದ ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.